ಬೆಂಗಳೂರಿನ ಯಶವಂತಪುರ ಮತ್ತು ಸಿಲ್ಕ್ ಬೋರ್ಡ್ ಫ್ಲೈಓವರ್ನಲ್ಲಿ ಪ್ರತ್ಯೇಕವಾಗಿ ಅಪಘಾತಗಳಾಗಿವೆ. ಫ್ಲೈಓವರ್ಗಳ ಮೇಲೆ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಿರೋದು ಜನಾತಂಕ ಹೆಚ್ಚಿಸಿದೆ. ಬೆಂಗಳೂರು ಫ್ಲೈಓವರ್ಗಳ ಮೇಲೆ ಹೆಚ್ಚಾಗ್ತಿದೆ ಆಕ್ಸಿಡೆಂಟ್. ಯಶವಂತಪುರದಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಬೊಲೆರೋ ಅಪಘಾತ. ಹೌದು, ನಗರದ ಪ್ರಮುಖ ಫ್ಲೈಓವರ್ಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಯಶವಂತಪುರ ಫ್ಲೈಓವರ್ ಮೇಲೆ ಇಂದು ಅಪಘಾತವಾಗಿದೆ. ಟೈರ್ ಬ್ಲಾಸ್ಟ್ ಆಗಿ ಫ್ಲೈಓವರ್ ಮೇಲೆ ಲೋಡ್ ತುಂಬಿದ್ದ ವಾಹನ ಅಪಘಾತವಾಗಿದೆ. ಹುಬ್ಬಳ್ಳಿಯಿಂದ ತಮಿಳುನಾಡಿನ ಕೃಷ್ಣಗಿರಿಗೆ ಗೆಣಸು ತುಂಬಿಕೊಂಡು ಹೋಗ್ತಾ ಇದ್ದ ಬೊಲೆರೋ ವಾಹನ ಬೆಳಗ್ಗೆ 5:30 ಸುಮಾರಿಗೆ ಫ್ಲೈಓವರ್ ಮೇಲೆ ಬಂದಾಗ ಟೈರ್ ಬ್ಲಾಸ್ಟ್ ಆಗಿ ವಾಹನ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಗಾಡಿಯಲ್ಲಿದ್ದ ಮೂವರು ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರ ಜೊತೆಗೆ ಕಳೆದ 2-3 ತಿಂಗಳಲ್ಲಿ ಫ್ಲೈಓವರ್ ಮೇಲೆ 3ನೇ ಅಪಘಾತ ಪ್ರಕರಣವಿದ್ದು, ಅಪಘಾತದ ರಭಸಕ್ಕೆ ರಸ್ತೆ ತುಂಬೆಲ್ಲ ಗೆಣಸು ಚೀಲಗಳು ಹರಡಿದ್ವು. ಬೆಂಗಳೂರಿನ ಯಶವಂತಪುರ ಫ್ಲೈಓವರ್ ಮೇಲೆ ಇವತ್ತು ಮತ್ತೊಂದು ಅಪಘಾತ ಸಂಭವಿಸಿದೆ. ಬೆಳ್ಳಂಬೆಳಗ್ಗೆ ಲೋಡ್ ತುಂಬಿದ್ದಂತಹ ಗಾಡಿ ಒಂದು ಅಪ್ಸೆಟ್ ಆಗಿ ಪಲ್ಟಿ ಆಗಿರುವಂತಹ ಘಟನೆ ನಡೆದಿದೆ. 5:15 ಸುಮಾರಿಗೆ ವಾಹನ ಪಲ್ಟಿ ಆಗಿರುವಂಥದ್ದು. ಗೆಣಸನ್ನು ತುಂಬಿಕೊಂಡು ಹುಬ್ಬಳ್ಳಿಯಿಂದ ಕೃಷ್ಣಗಿರಿಗೆ ಹೋಗ್ತಾ ಇದ್ದಂಥ ತಮಿಳುನಾಡಿನ ಬೊಲೆರೋ ವಾಹನ ಏನಿದೆ, ಈ ಬೊಲೆರೋ ವಾಹನ ಹೋಗುವಂತಹ ಸಂದರ್ಭದಲ್ಲಿ ಯಶವಂತಪುರ ಫ್ಲೈಓವರ್ ಮೇಲೆ ಬಂದಂಥ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆದಂಥ ಪರಿಣಾಮವಾಗಿ ಗಮನಿಸಬಹುದು. ಅದರ ಚಕ್ರವನ್ನು ಕೂಡ ಟೈರ್ ಬ್ಲಾಸ್ಟ್ ಆದಂಥ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ವಾಹನ ಅಪ್ಸೆಟ್ ಆಗಿದೆ. ಲೋಡ್ ಇದ್ದಂಥ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು 3-4 ಮೀಟರ್ ದೂರಗಳ ಕಾಲ ಎಳ್ಕೊಂಡು ಬಂದು ಆ ನೆಲವನ್ನು ಹಾಗೆ ಉಜ್ಕೊಂಡು ಬಂದು ಪಕ್ಕದಲ್ಲಿದ್ದಂಥ ತಡೆಗೋಡೆ ಏನಿತ್ತು ಆ ತಡೆಗೋಡೆಯನ್ನೇ ಉಜ್ಕೊಂಡು ಬಂದಿರುವಂತಹ ವಾಹನ ಏಕಾಏಕಿ ಪಲ್ಟಿಯಾಗಿದೆ. ಇಮಿಡಿಯೇಟ್ ಗಾಡಿ ಅಪ್ಸೆಟ್ ಆಗಿ ಕಂಟ್ರೋಲ್ಗೆ ವಾಹನ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಕಂಪ್ಲೀಟ್ ಆಗಿ ಉಲ್ಟಾ ಆಗಿರುವಂತದ್ದು. ಸಿಲ್ಕ್ ಬೋರ್ಡ್ ಫ್ಲೈಓವರ್ ಮೇಲೂ ಅಪಘಾತ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಟು ಸಿಲ್ಕ್ ಬೋರ್ಡ್ ಫ್ಲೈಓವರ್ ಮೇಲೂ ಸಹ ಯಾಕೋ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಫ್ಲೈಓವರ್ ತಡೆಗೋಡೆಗೆ ಡಿಕ್ಕಿ ಹೊಡೆದಿರುವ ಕಾರಿನಲ್ಲಿದ್ದ ಮೂವರಿಗೆ ಗಂಭೀರ ಗಾಯವಾಗಿವೆ. ಗಾಯಾಳುಗಳನ್ನ ಎಲೆಕ್ಟ್ರಾನಿಕ್ ಸಿಟಿಯ ಕಾವೇರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ಕಾರ್ನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಸಂಭವಿಸಿರುವ ಶಂಕೆ ಇದೆಯಂತೆ. ಕಾರಿನಲ್ಲಿ 5 ಪ್ರಯಾಣ ಮಾಡ್ತಿದ್ರಂತೆ. 4 ಯುವಕರು ಹಾಗೂ ಓರ್ವ ಯುವತಿ, ಗಂಭೀರ ಗಾಯಗೊಂಡ ಇಬ್ಬರನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಒಟ್ಟಾರೆ ಯಾಕೋ ಫ್ಲೈಓವರ್ಗಳ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ. ಈ ಬಗ್ಗೆ ಸಂಚಾರಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಫ್ಲೈಓವರ್ಗಳಲ್ಲೇ ಯಾಕೆ ಅಪಘಾತವಾಗ್ತಿದೆ ಎಂದು ಪತ್ತೆ ಮಾಡಬೇಕಿದೆ. ಮಾದೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.